ಹೆಲೋ ಎವ್ರಿವನ್, ಹೇಗಿದ್ದಾರೆ ಎಲ್ಲರೂ ದೇವ್ರ ದಯೆಯಿಂದ ಎಲ್ಲ ಚೆನ್ನಾಗಿದ್ದಾರೆ ಅಂದ್ಕೊಂಡು ಇವತ್ತಿನ ವಿಷಯಕ್ಕೆ ಮುಂದಕ್ಕೆ ಹೋಗೋಣ. ಏನಪ್ಪ ಇವತ್ತಿನ ವಿಷಯ ಅಂತಂದರೆ ಸಿಂಪಲ್. ನನಗೆ ತುಂಬ ಜನ ಕ್ಲೈಂಟ್ಸ್ಗಳು ಕೇಳ್ತಾ ಇರ್ತಾರೆ, ಫಸ್ಟ್ ಆಫ್ ಆಲ್ ಮಾಡಿದಾಗೆಲ್ಲ, ಸರ್ ವೆಬ್ಸೈಟ್ಗೆ ಏನೇನು ಬೇಕು ಸರ್, ನಾನೇನು ಪ್ರಿಪೇರ್ ಮಾಡ್ಕೋಬೇಕು ಸರ್, ಏನೇನು ಬೇಕಾಗುತ್ತೆ ಸರ್ ಅಂತ ಕೇಳ್ತಾ ಇರ್ತಾರೆ. ಈ ಮೂಲಕ ನಾನು ನಿಮ್ಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಏನಿಲ್ಲ ಸ್ನೇಹಿತರೆ, ಒಂದು ವೆಬ್ಸೈಟ್ ಮಾಡಬೇಕು ಅಂತಂದರೆ ಮುಖ್ಯವಾಗಿ ಅದರಲ್ಲಿ ಒಂದು ಡೊಮೈನ್ ಅಂತ ಬರುತ್ತೆ, ಸರ್ವರ್ ಅಂತ ಬೇಕು, ಓಕೆ, ಕಂಟೆಂಟ್ ಇರಬೇಕು. ಇಷ್ಟು ಮೂರು ಒಂದು ಬೇಸಿಕ್ ವೆಬ್ಸೈಟ್ ಮಾಡೋಕ್ಕೆ ಇಷ್ಟು ಮೂರು ಇದ್ದರೆ ಸಾಕು, ಓಕೆನಾ. ಡೊಮೈನ್ ಅಂದ್ರೇನು, ಮೊದಲನೇದಾಗಿ ನಾವು ಡೊಮೈನ್ ಅಂದ್ರೇನು ಅಂತ ನೋಡೋಣ. ಇವಾಗ ನೀವೆಲ್ಲಾದರೂ ಏನಾದ್ರು ಸರ್ಚ್ ಮಾಡಬೇಕು ಅಂತಂದರೆ, ಅಥವಾ ಆನ್ಲೈನಲ್ಲಿ ಸರ್ಚ್ ಮಾಡ್ತೀರ ಅಂತಂದರೆ www.amazon.in.com ಅಂತ ಏನೋ ಒಂದು ಹೋಗ್ತೀರಲ್ವ, ಎಕ್ಸಾಕ್ಟಾಗಿ ಅದೇನೇ ಡೊಮೈನ್ ಅಂತ ಹೇಳ್ತಾರೆ. ಅದನ್ನು ನಿಮ್ಮ ಕಂಪ್ನಿ ನೇಮ್ ಇರುತ್ತಲ್ಲ, ಅದರಲ್ಲಿ ನಾವೇನು ಮಾಡಿರ್ತೀವಿ, ನಾವು ಒಂದು ಓಪನ್ ಸೋರ್ಸ್ ಅದೊಂದು ಡೊಮೈನ್ನ ನಾವು ಈ ತುಂಬ ಸೋರ್ಸ್ಗಳಿದ್ದಾವೆ ಡೊಮೈನ್ ಪರ್ಚೇಸ್ ಮಾಡೋಕ್ಕೆ. ನೀವು GoDaddy ಅಂತದೆಲ್ಲ ತುಂಬ ನೋಡಿರ್ಬೋದು. ಅಂಥ ಪ್ಲಾಟ್ಫಾರ್ಮ್ಗಳಲ್ಲಿ ನಾವು ಫಸ್ಟು ಡೊಮೈನ್ನ ಕನ್ಫರ್ಮ್ ಮಾಡ್ಕೊಳ್ಬೇಕು. .com, .in, .co.in ಈ ಥರ ತುಂಬ ವೇರಿಯಸ್ ಇದ್ದಾವೆ. ಅದು ನಿಮ್ಗೆ ಯಾವುದು ಕನ್ವೀನಿಯಂಟು ಅಂತ ನೋಡಿಕೊಂಡು ನಿಮ್ಗೆ ಬಿಸ್ನೆಸ್ಗೆ ಸಂಬಂಧಪಟ್ಟಿದ್ದನ್ನ ನೇಮ್ನ ಸರ್ಚ್ ಮಾಡಿ ಅವೈಲಬಲ್ ಇತ್ತು ಅಂತಂದರೆ ನಾವು ಬೈ ಮಾಡಬೇಕಾಗುತ್ತೆ. ಎರಡನೇದಾಗಿ ಇವಾಗ ಡೊಮೈನ್ ಬುಕ್ ಆಯಿತು. ಎರಡನೇದೇನಪ್ಪ ಅಂತಂದರೆ ಸರ್ವರ್ ಅಂತಂದ್ರೆ ಏನು, ಇವಾಗ ನೀವೆಲ್ಲ ಏನು ಸರ್ವರ್ ಅಂತಂದರೆ ದೊಡ್ಡ ನಾವು ಇಟ್ಕೋಬೇಕಾಗುತ್ತೇನೋ ಅಂದರೆ ಅದೆಲ್ಲ ಏನೂ ಇಲ್ಲ. ಇವಾಗ ನಾವು ವೆಬ್ಸೈಟೆಲ್ಲ ಡೆವಲಪ್ಮೆಂಟ್ ಎಲ್ಲ ಮಾಡ್ತೀವಿ, ಓಕೆನಾ. ಅದು ಯಾರೇ ಸರ್ಚ್ ಮಾಡೋರು ಅವ್ರಿಗೆ ರೀಚ್ ಆಗಬೇಕು ಅಂತಂದರೆ ಒಂದು ಕ್ಲೌಡಲ್ಲಿ ನಾವು ಅದನ್ನು ಹೋಸ್ಟ್ ಮಾಡಿರ್ತೀವಿ, ಓಕೆನಾ. ಈ ಹೋಸ್ಟ್ ಗೆಟರ್ ಅದೆಲ್ಲ ತುಂಬ ವೇರಿಯಸ್ ಕಂಪ್ನೀಸ್ಗಳೆಲ್ಲ ಇದ್ದಾವೆ. ನೀವು ಯಾವುದು ಇದರಲ್ಲಿ ಬೇಕಾದ್ರೆ ಮಾಡ್ಕೋಬೋದು. ನಾವು ವೆಬ್ಸೈಟ್ನ ಡೆವಲಪ್ಮೆಂಟ್ ಮಾಡಿದ ತಕ್ಷಣ ಇವಾಗ ನಾವು ಡೆವಲಪ್ಮೆಂಟ್ ಮಾಡಿರ್ತೀವಿ, ಅದನ್ನು ನಮ್ಮ ಲ್ಯಾಪ್ಟಾಪಲ್ಲೇ ಇಟ್ಕೊಂಡ್ರೆ ಬೇರೆಯವ್ರಿಗೆ ರೀಚ್ ಆಗೋಕ್ಕಾಗುತ್ತಾ? ಸಾಧ್ಯ ಇಲ್ಲ. ಅದಕ್ಕೆ ನಾವೇನು ಮಾಡಬೇಕು, ಎಲ್ರಿಗೂ ಸಿಗೋ ಥರ ನಾವೇನು ಮಾಡಿರ್ತೀವಿ, ಒಂದು ಜಾಗದಲ್ಲಿ ಒಂದು ಆನ್ಲೈನ್ ಇದರಲ್ಲಿ ಹೋಸ್ಟ್ ಮಾಡಿರ್ತೀವಿ. ಅದಕ್ಕೆ ಆ ಡೊಮೈನ್ ಅಂತ ಹೇಳಿದ್ವಲ್ಲ, ಆ ಡೊಮೈನ್ನ ಅದಕ್ಕೂ ಲಿಂಕ್ ಮಾಡಿರ್ತೀವಿ, ಓಕೆನಾ. ಆ ಡೊಮೈನ್ ಯಾರಿಗೆ ಕ್ಲಿಕ್ ಮಾಡ್ತು ಅಂತಂದರೆ ಅದು ಆ ಸರ್ವರ್ಗೆ ತೊಗೊಂಡೋಗುತ್ತೆ. ಆ ಸರ್ವರಲ್ಲಿ ನಾವು ಏನೇನೆಲ್ಲ ಹಾಕಿರ್ತೀವಿ ಅದನ್ನು ಕ್ಲೈಂಟ್ಗಳಿಗೆ ತೋರಿಸ್ತಾ ಹೋಗ್ತಾ ಇರುತ್ತೆ. ಇನ್ನೂ ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ ಜಸ್ಟ್ ಆನ್ಲೈನ್ ಸ್ಟೋರೇಜ್ ಅಂತ ಅಂದ್ಕೊಳ್ಳಿ. ನಾವೇನು ಡೆವಲಪ್ಮೆಂಟ್ ಮಾಡಿರ್ತೀವಿ ಅದನ್ನು ಒಂದು ಕಡೆ ಇಟ್ಟಿರ್ತೀವಿ. ಇನ್ನೊಂದೇನು ಅಂತಂದರೆ ಈ ಕಂಟೆಂಟು. ಇವಾಗ ಕಂಟೆಂಟ್ ಹೆಂಗೆ ಕ್ರಿಯೇಟ್ ಮಾಡೋದು ಅಂತಂದರೆ, ಇವಾಗ ನೀವು ಸಿಂಪಲಾಗಿ ಹೇಳ್ಬೇಕು ಅಂತಂದರೆ, ಇವಾಗ ನೀವು ಏನೋ ಒಂದು ಬಿಸ್ನೆಸ್ ಮಾಡ್ತಾಯಿರ್ತೀರ, ಓಕೆನಾ. ನೀವೇನು ಬಿಸ್ನೆಸ್ ಮಾಡ್ತಾಯಿರ್ತೀರ, ಓಕೆನಾ. ಆಮೇಲೆ ಆ ಕಂಪ್ನಿ ಎಷ್ಟು ವರ್ಷದಿಂದ ರನ್ನಿಂಗಲ್ಲಿದೆ, ಆಮೇಲೆ ಕಾಂಟ್ಯಾಕ್ಟ್ ಡೀಟೇಲ್ಸು, ಅದ್ರ ಸಂಬಂಧಪಟ್ಟಿದ್ದು ಫೋಟೋಗ್ರಾಫ್ಸು, ಆಮೇಲೆ ಆ ಕಂಪ್ನಿದು ಅಡ್ರೆಸ್ಸು, ಆಮೇಲೆ ನೀವೇನೇನು ಮಾಡ್ತೀರಾ, ನಿಮ್ಮಲ್ಲಿ ಅವೈಲಬಲ್ ಏನೇನಿದೆ, ನಿಮ್ಮ ಹತ್ರ ಏನೇನು ಸರ್ವಿಸಸ್ ಎಲ್ಲ ಇದೆ, ಅದನ್ನು ನೀವೇನು ಪ್ರೆಸೆಂಟ್ ಮಾಡಬೇಕು ಅಂತ ಅನ್ಕೋತೀರಾ ನಿಮ್ಮ ಕಂಪ್ನಿ ಬಗ್ಗೆ, ಓಕೆನಾ. ಅದನ್ನೇ ಕಂಟೆಂಟ್ ಅಂತ ಹೇಳ್ತಾರೆ. ಇದಿಷ್ಟು ಒಂದು ಬೇಸಿಕ್ ವೆಬ್ಸೈಟ್ ಮಾಡೋಕ್ಕೆ ಏನೇನೆಲ್ಲ ಡೀಟೇಲ್ಸ್ ಬೇಕಾಗುತ್ತೆ ಅನ್ನೋದು ಮಾಹಿತಿ, ಓಕೆನಾ. ಸ್ನೇಹಿತರೆ, ನಾನು ಇನ್ನು ಮುಂದೆ ಇದೇ ಚಾನಲಲ್ಲಿ ಈ ಸಾಫ್ಟ್ವೇರ್ ಸಂಬಂಧಪಟ್ಟಿದ್ದಕ್ಕೆ ಪ್ರತಿಯೊಂದು ವೀಡಿಯೋಸ್ನ ಮಾಡ್ತಾ ಹೋಗ್ತಾ ಇರ್ತೀನಿ. ಅಂದರೆ ಈ ವೆಬ್ಸೈಟ್ ಇರ್ಬೋದು, ಮೊಬೈಲ್ ಅಪ್ಲಿಕೇಶನ್ಸ್ ಇರ್ಬೋದು, ಕಾಮರ್ಸ್ ಇರ್ಬೋದು, ಆನ್ಲೈನ್ OTT ಪ್ಲಾಟ್ಫಾರ್ಮ್ ಇರ್ಬೋದು, ಆಮೇಲೆ ಡಿಜಿಟಲ್ ಮಾರ್ಕೆಟಿಂಗ್ ಇರ್ಬೋದು, ಇದೆಲ್ಲ ಸಂಬಂಧಪಟ್ಟಿದ್ದು ಕಂಪ್ಲೀಟಾಗಿ ಮಾಹಿತಿಗಳನ್ನ ಜನಕ್ಕೆ ರೀಚ್ ಮಾಡೋಣ ಅನ್ನೋದು ನನ್ನ ಇಂಟೆನ್ಷನ್ ಆಗಿರುತ್ತದೆ. ನೀವು ಯಾರಾದರೂ ಬಿಸ್ನೆಸ್ ಮಾಡೋ ಸಂಬಂಧಪಟ್ಟರೆ, ಅಥವಾ ನೀವೇನಾದರೂ ಬಿಸ್ನೆಸ್ನ ಮಾಡಬೇಕು ಅಂತ ಇಂಟೆನ್ಷನ್ ಇತ್ತು ಅಂತಂದರೆ ಹಂತವಾಗಿ ಬಿಸ್ನೆಸ್ ಮಾಡೋಕ್ಕೆ ಏನೇನೆಲ್ಲ ಬೇಕಾಗುತ್ತೆ, ಯಾವ್ಯಾವ ಪ್ಲಾಟ್ಫಾರ್ಮಲ್ಲಿ ಏನೇನು ಮಾಡ್ಬೋದು, ಡಿಜಿಟಲ್ ಮಾರ್ಕೆಟಿಂಗ್ನ ಎಫೆಕ್ಟಿವ್ ಆಗಿ ನಮ್ಮ ಬಿಸ್ನೆಸ್ಗೆ ಡೆವಲಪ್ಮೆಂಟ್ ಮಾಡೋಕ್ಕೆ ಹೆಂಗೆ ಯುಟಿಲೈಸ್ ಮಾಡ್ಕೊಳ್ಬೋದು, ಈ ಥರ ಎಲ್ಲ ಪ್ರತಿಯೊಂದು ಮಾಹಿತಿನ ನಾನು ಮುಂದೆ ತಿಳಿಸ್ತಾ ಹೋಗ್ತಾ ಇರ್ತೀನಿ, ಓಕೆನಾ. ನಾನು ಈ ಮೂಲಕ ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ನಿಮ್ಗೆ ಈ ಥರ ಕಂಟೆಂಟಲ್ಲಿ ಏನಾದ್ರು ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ನೀವು ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ, ಓಕೆನಾ. ಥ್ಯಾಂಕ್ ಯು.